ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಬಂಧನವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯ ವಿಚಾರಣೆ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ನಾಳೆ ಮಧ್ಯಂತರ ಆದೇಶ ಪ್ರಕಟ ಮಾಡೋ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಿಂದ ಮಧ್ಯಂತರ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮಧ್ಯಂತರ ಆದೇಶ ನಾಳೆ ಪ್ರಕಟ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ಮಂಡನೆ ಆಯಿತು, ಹೈಲೈಟ್ಸ್ನ ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಇವತ್ತು ಕೂಡ ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸ್ಲೆ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಏನು ಅರ್ಜಿ ಸಲ್ಲಿಸಿದ್ರು, ಪ್ರಶ್ನೆಯನ್ನ ಮಾಡಿ ಅರ್ಜಿ ಸಲ್ಲಿಸಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಅಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಯಿತು. ಇಲ್ಲಿ ಒಂದಷ್ಟು ಅಂಶಗಳನ್ನ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಉಲ್ಲೇಖ ಮಾಡಿದ್ರು. ಜೊತೆಗೆ ಇಲ್ಲಿ ಸಂದೇಶ್ ಚೌಟ ಅವರು ಅವಾಗಿನಿಂದಲೂ ಕೂಡ ಅವರ ವಾದ ಒಂದೇ ಆಗಿತ್ತು. ಇಲ್ಲಿ ಅವರನ್ನ ಬಂಧನ ಮಾಡಿರುವಂತದ್ದು ಅಕ್ರಮವಾಗಿ ಬಂಧನ ಮಾಡಲಾಗಿದೆ, ಅಂದ್ರೆ ಇಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಿಖಿಲ್ ರನ್ನ ಬಂಧನ ಮಾಡಿದೆ. ಹೀಗಾಗಿ ಅವರಿಗೆ ಮಧ್ಯಂತರ ರಿಲೀಫ್ ಅನ್ನ ಕೊಡಬೇಕಂತೇಳಿ ಸಂದೇಶ್ ಚೌಟ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಇಲ್ಲಿ ತನಿಖೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ನಡೆಸಿದ್ರು ಕೂಡ ಸಿಸಿಬಿ ಪೊಲೀಸರು ಮಧ್ಯಂತರ ಎಂಟ್ರಿ ಆಗಿ ಆತನನ್ನ ಕರೆತಂದು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಇದು ಕಾನೂನಿನ ನಿಯಮದ ಅಡಿ ಅಕ್ರಮವಾಗಿ ಬಂಧನ ಮಾಡಿದಂತೆ, ಅದರಲ್ಲೂ ಕೂಡ ಇಲ್ಲಿ ಆತನನ್ನ ಅರೆಸ್ಟ್ ಮಾಡಿರುವಂತ ಸಮಯ ಆಗಿರಬಹುದು, ಜೊತೆಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನ್ ನೀಡಿದೆ ಇದೆಲ್ಲವೂ ಕೂಡ ಅಕ್ರಮವಾಗಿದೆ ಅಂತೇಳಿ ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ ಅವರು ವಾದ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸಿಆರ್ಪಿಸಿ 41 ನೋಟಿಸ್ ನ ಅಡಿ, ಅಂದ್ರೆ ಸಿಆರ್ಪಿಸಿ 41 ಈ ಒಂದು ಕಾಯ್ದೆಯ ಅಡಿ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದ ನಂತರ ಅದರ ಸಮಯ ಆಗಿರ್ಬೋದು ಮತ್ತೆ ನಿಖರವಾದಂತಹ ಮಾಹಿತಿ, ಅಂದ್ರೆ ಯಾಕೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನಿರುತ್ತೆ ಅವೆಲ್ಲವನ್ನು ಕೂಡ ಲಿಖಿತ ರೂಪದಲ್ಲಿ ಕೊಡಬೇಕಾಗುತ್ತೆ. ಜೊತೆಗೆ ಅದನ್ನ ಲಿಖಿತ ರೂಪದಲ್ಲಿ ಉಲ್ಲೇಖ ಮಾಡಿ ಬಂಧಿತರಾಗಿರುವಂತಹ ಆರೋಪಿಯ ಕುಟುಂಬಸ್ಥರಿಗೆ ಮತ್ತೆ ಅವರ ಪರ ವಕೀಲರಿಗೆ ಆ ಒಂದು ಮಾಹಿತಿಯನ್ನ ನೀಡಬೇಕು. ಆದ್ರೆ ಈ ಒಂದು ಪ್ರಕರಣದಲ್ಲಿ ನಿಖಿಲ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿದೆ, ಹೇಗೆ ಅರೆಸ್ಟ್ ಮಾಡಲಾಗಿದೆ, ಯಾವೊಂದು ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿಲ್ಲ. ಹೀಗಾಗಿ ಇದು ಒಂದಷ್ಟು ಕಾನೂನಿನ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ವಾದವನ್ನ ಸಂದೇಶ್ ಚೌಟ ಅವರು ಮಾಡಿದ್ರು. ಮತ್ತೊಂದ್ ಕಡೆ ಇಲ್ಲಿ ಸಿಸಿಬಿ ಅವರು ಯಾಕೆ ಬಂಧನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉತ್ತರಗಳನ್ನ ಕೊಟ್ಟ ಎಜಿ ಶಶಿಕಿರಣ್ ಶೆಟ್ಟಿ ಅವರು, ಇಲ್ಲಿ ಸಿಸಿಬಿ ಅಧಿಕಾರಿಗಳು ಇದರಲ್ಲಿ ಅರೆಸ್ಟ್ ಮಾಡಿಲ್ಲ, ಆದ್ರೆ ಅವರನ್ನ ವಶಪಡೆದು ಕರೆತರುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿತ್ತು. ಕಮಿಷನರ್ ಸೇರಿ 5 ಜನ ಅಧಿಕಾರಿಗಳು ಇಲ್ಲಿ ಅಮಾನತಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ವಿಭಾಗದ ಡಿಸಿಪಿ ಕೂಡ ಅಮಾನತಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಸಿಸಿಬಿ ಕ್ರೈಮ್ ಡಿಸಿಪಿ ಅವರು ಅವರ ಚಾರ್ಜ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರ ಸಿಬ್ಬಂದಿಯಿಂದ ಬಳಸಿಕೊಂಡು ಆರೋಪಿ ರಾತ್ರೋರಾತ್ರಿ ಎಸ್ಕೇಪ್ ಆಗ್ತಿದ್ದಾನೆ ಅನ್ನುವಂತ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರು ಆತನ ವಶಪಡೆದಿದ್ರು. ಆದ್ರೆ ಸಿಸಿಬಿ ಪೊಲೀಸರು ಇಲ್ಲಿ ಬಂಧನ ಮಾಡಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸದ್ಯಕ್ಕೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ವಿಭಾಗೀಯ ಪೀಠ ನಾಳೆಗೆ ಮಧ್ಯಂತರ ಆದೇಶ ನೀಡುವುದಾಗಿ ಆದೇಶವನ್ನ ಕಾಯ್ದಿರಿಸಿದೆ. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಬಂಧನವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯ ವಿಚಾರಣೆ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ನಾಳೆ ಮಧ್ಯಂತರ ಆದೇಶ ಪ್ರಕಟ ಮಾಡೋ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಿಂದ ಮಧ್ಯಂತರ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮಧ್ಯಂತರ ಆದೇಶ ನಾಳೆ ಪ್ರಕಟ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ಮಂಡನೆ ಆಯಿತು, ಹೈಲೈಟ್ಸ್ನ ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಇವತ್ತು ಕೂಡ ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸ್ಲೆ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಏನು ಅರ್ಜಿ ಸಲ್ಲಿಸಿದ್ರು, ಪ್ರಶ್ನೆಯನ್ನ ಮಾಡಿ ಅರ್ಜಿ ಸಲ್ಲಿಸಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಅಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಯಿತು. ಇಲ್ಲಿ ಒಂದಷ್ಟು ಅಂಶಗಳನ್ನ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಉಲ್ಲೇಖ ಮಾಡಿದ್ರು. ಜೊತೆಗೆ ಇಲ್ಲಿ ಸಂದೇಶ್ ಚೌಟ ಅವರು ಅವಾಗಿನಿಂದಲೂ ಕೂಡ ಅವರ ವಾದ ಒಂದೇ ಆಗಿತ್ತು. ಇಲ್ಲಿ ಅವರನ್ನ ಬಂಧನ ಮಾಡಿರುವಂತದ್ದು ಅಕ್ರಮವಾಗಿ ಬಂಧನ ಮಾಡಲಾಗಿದೆ, ಅಂದ್ರೆ ಇಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಿಖಿಲ್ ರನ್ನ ಬಂಧನ ಮಾಡಿದೆ. ಹೀಗಾಗಿ ಅವರಿಗೆ ಮಧ್ಯಂತರ
ಮಧ್ಯಂತರ ರಿಲೀಫ್ ಅನ್ನ ಕೊಡಬೇಕಂತೇಳಿ ಸಂದೇಶ್ ಚೌಟ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಇಲ್ಲಿ ತನಿಖೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ನಡೆಸಿದ್ರು ಕೂಡ ಸಿಸಿಬಿ ಪೊಲೀಸರು ಮಧ್ಯಂತರ ಎಂಟ್ರಿ ಆಗಿ ಆತನನ್ನ ಕರೆತಂದು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಇದು ಕಾನೂನಿನ ನಿಯಮದ ಅಡಿ ಅಕ್ರಮವಾಗಿ ಬಂಧನ ಮಾಡಿದಂತೆ, ಅದರಲ್ಲೂ ಕೂಡ ಇಲ್ಲಿ ಆತನನ್ನ ಅರೆಸ್ಟ್ ಮಾಡಿರುವಂತ ಸಮಯ ಆಗಿರಬಹುದು, ಜೊತೆಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನ್ ನೀಡಿದೆ ಇದೆಲ್ಲವೂ ಕೂಡ ಅಕ್ರಮವಾಗಿದೆ ಅಂತೇಳಿ ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ ಅವರು ವಾದ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸಿಆರ್ಪಿಸಿ 41 ನೋಟಿಸ್ ನ ಅಡಿ, ಅಂದ್ರೆ ಸಿಆರ್ಪಿಸಿ 41 ಈ ಒಂದು ಕಾಯ್ದೆಯ ಅಡಿ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದ ನಂತರ ಅದರ ಸಮಯ ಆಗಿರ್ಬೋದು ಮತ್ತೆ ನಿಖರವಾದಂತಹ ಮಾಹಿತಿ, ಅಂದ್ರೆ ಯಾಕೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನಿರುತ್ತೆ ಅವೆಲ್ಲವನ್ನೂ ಕೂಡ ಲಿಖಿತ ರೂಪದಲ್ಲಿ ಕೊಡಬೇಕಾಗುತ್ತೆ. ಜೊತೆಗೆ ಅದನ್ನ ಲಿಖಿತ ರೂಪದಲ್ಲಿ ಉಲ್ಲೇಖ ಮಾಡಿ ಬಂಧಿತರಾಗಿರುವಂತಹ ಆರೋಪಿಯ ಕುಟುಂಬಸ್ಥರಿಗೆ ಮತ್ತೆ ಅವರ ಪರ ವಕೀಲರಿಗೆ ಆ ಒಂದು ಮಾಹಿತಿಯನ್ನ ನೀಡಬೇಕು. ಆದ್ರೆ ಈ ಒಂದು ಪ್ರಕರಣದಲ್ಲಿ ನಿಖಿಲ್ರನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿದೆ, ಹೇಗೆ ಅರೆಸ್ಟ್ ಮಾಡಲಾಗಿದೆ, ಯಾವೊಂದು ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿಲ್ಲ. ಹೀಗಾಗಿ ಇದು ಒಂದಷ್ಟು ಕಾನೂನಿನ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ವಾದವನ್ನ ಸಂದೇಶ್ ಚೌಟ ಅವರು ಮಾಡಿದ್ರು. ಮತ್ತೊಂದ್ ಕಡೆ ಇಲ್ಲಿ ಸಿಸಿಬಿ ಅವರು ಯಾಕೆ ಬಂಧನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉತ್ತರಗಳನ್ನ ಕೊಟ್ಟ ಎಜಿ ಶಶಿಕಿರಣ್ ಶೆಟ್ಟಿ ಅವರು, ಇಲ್ಲಿ ಸಿಸಿಬಿ ಅಧಿಕಾರಿಗಳು ಇದರಲ್ಲಿ ಅರೆಸ್ಟ್ ಮಾಡಿಲ್ಲ, ಆದ್ರೆ ಅವರನ್ನ ವಶಪಡೆದು ಕರೆತರುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿತ್ತು. ಕಮಿಷನರ್ ಸೇರಿ 5 ಜನ ಅಧಿಕಾರಿಗಳು ಇಲ್ಲಿ ಅಮಾನತಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ವಿಭಾಗದ ಡಿಸಿಪಿ ಕೂಡ ಅಮಾನತಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಸಿಸಿಬಿ ಕ್ರೈಮ್ ಡಿಸಿಪಿ ಅವರು ಅವರ ಚಾರ್ಜ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರ ಸಿಬ್ಬಂದಿಯಿಂದ ಬಳಸಿಕೊಂಡು ಆರೋಪಿ ರಾತ್ರೋರಾತ್ರಿ ಎಸ್ಕೇಪ್ ಆಗ್ತಿದ್ದಾನೆ ಅನ್ನುವಂತ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರು ಆತನ ವಶಪಡೆದಿದ್ರು. ಆದ್ರೆ ಸಿಸಿಬಿ ಪೊಲೀಸರು ಇಲ್ಲಿ ಬಂಧನ ಮಾಡಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸದ್ಯಕ್ಕೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ವಿಭಾಗೀಯ ಪೀಠ ನಾಳೆಗೆ ಮಧ್ಯಂತರ ಆದೇಶ ನೀಡುವುದಾಗಿ ಆದೇಶವನ್ನ ಕಾಯ್ದಿರಿಸಿದೆ. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಬಂಧನವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯ ವಿಚಾರಣೆ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ನಾಳೆ ಮಧ್ಯಂತರ ಆದೇಶ ಪ್ರಕಟ ಮಾಡೋ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಪೀಠದಿಂದ ಮಧ್ಯಂತರ ಆದೇಶ ಹೊರಬೀಳೋ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮಧ್ಯಂತರ ಆದೇಶ ನಾಳೆ ಪ್ರಕಟ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ಮಂಡನೆ ಆಯಿತು, ಹೈಲೈಟ್ಸ್ ನ ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಇವತ್ತು ಕೂಡ ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸ್ಲೆ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಏನು ಅರ್ಜಿ ಸಲ್ಲಿಸಿದ್ರು, ಪ್ರಶ್ನೆಯನ್ನ ಮಾಡಿ ಅರ್ಜಿ ಸಲ್ಲಿಸಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಅಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಯಿತು. ಇಲ್ಲಿ ಒಂದಷ್ಟು ಅಂಶಗಳನ್ನ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಉಲ್ಲೇಖ ಮಾಡಿದ್ರು. ಜೊತೆಗೆ ಇಲ್ಲಿ ಸಂದೇಶ್ ಚೌಟ ಅವರು ಅವಾಗಿನಿಂದಲೂ ಕೂಡ ಅವರ ವಾದ ಒಂದೇ ಆಗಿತ್ತು. ಇಲ್ಲಿ ಅವರನ್ನ ಬಂಧನ ಮಾಡಿರುವಂತದ್ದು ಅಕ್ರಮವಾಗಿ ಬಂಧನ ಮಾಡಲಾಗಿದೆ, ಅಂದ್ರೆ ಇಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಿಖಿಲ್ ರನ್ನ ಬಂಧನ ಮಾಡಿದೆ. ಹೀಗಾಗಿ ಅವರಿಗೆ ಮಧ್ಯಂತರ ರಿಲೀಫ್ ಅನ್ನ ಕೊಡಬೇಕಂತೇಳಿ ಸಂದೇಶ್ ಚೌಟ ಅವರು ವಾದ ಮಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಇಲ್ಲಿ ತನಿಖೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ನಡೆಸಿದ್ರು ಕೂಡ ಸಿಸಿಬಿ ಪೊಲೀಸರು ಮಧ್ಯಂತರ ಎಂಟ್ರಿ ಆಗಿ ಆತನನ್ನ ಕರೆತಂದು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಇದು ಕಾನೂನಿನ ನಿಯಮದ ಅಡಿ ಅಕ್ರಮವಾಗಿ ಬಂಧನ ಮಾಡಿದಂತೆ, ಅದರಲ್ಲೂ ಕೂಡ ಇಲ್ಲಿ ಆತನನ್ನ ಅರೆಸ್ಟ್ ಮಾಡಿರುವಂತ ಸಮಯ ಆಗಿರಬಹುದು, ಜೊತೆಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನ್ ನೀಡಿದೆ ಇದೆಲ್ಲವೂ ಕೂಡ ಅಕ್ರಮವಾಗಿದೆ ಅಂತೇಳಿ ಹಿರಿಯ ವಕೀಲರಾದಂತಹ ಸಂದೇಶ್ ಚೌಟ ಅವರು ವಾದ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸಿಆರ್ಪಿಸಿ 41 ನೋಟಿಸ್ ನ ಅಡಿ, ಅಂದ್ರೆ ಸಿಆರ್ಪಿಸಿ 41 ಈ ಒಂದು ಕಾಯ್ದೆಯ ಅಡಿ ಯಾವುದೇ ಒಬ್ಬ ಆರೋಪಿಯನ್ನ ಬಂಧನ ಮಾಡಿದ ನಂತರ ಅದರ ಸಮಯ ಆಗಿರ್ಬೋದು ಮತ್ತೆ ನಿಖರವಾದಂತಹ ಮಾಹಿತಿ, ಅಂದ್ರೆ ಯಾಕೆ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನಿರುತ್ತೆ ಅವೆಲ್ಲವನ್ನೂ ಕೂಡ ಲಿಖಿತ ರೂಪದಲ್ಲಿ ಕೊಡಬೇಕಾಗುತ್ತೆ. ಜೊತೆಗೆ ಅದನ್ನ ಲಿಖಿತ ರೂಪದಲ್ಲಿ ಉಲ್ಲೇಖ ಮಾಡಿ ಬಂಧಿತರಾಗಿರುವಂತಹ ಆರೋಪಿಯ ಕುಟುಂಬಸ್ಥರಿಗೆ ಮತ್ತೆ ಅವರ ಪರ ವಕೀಲರಿಗೆ ಆ ಒಂದು ಮಾಹಿತಿಯನ್ನ ನೀಡಬೇಕು. ಆದ್ರೆ ಈ ಒಂದು ಪ್ರಕರಣದಲ್ಲಿ ನಿಖಿಲ್ರನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿದೆ, ಹೇಗೆ ಅರೆಸ್ಟ್ ಮಾಡಲಾಗಿದೆ, ಯಾವೊಂದು ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿಲ್ಲ. ಹೀಗಾಗಿ ಇದು ಒಂದಷ್ಟು ಕಾನೂನಿನ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ವಾದವನ್ನ ಸಂದೇಶ್ ಚೌಟ ಅವರು ಮಾಡಿದ್ರು. ಮತ್ತೊಂದ್ ಕಡೆ ಇಲ್ಲಿ ಸಿಸಿಬಿ ಅವರು ಯಾಕೆ ಬಂಧನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉತ್ತರಗಳನ್ನ ಕೊಟ್ಟ ಎಜಿ ಶಶಿಕಿರಣ್ ಶೆಟ್ಟಿ ಅವರು, ಇಲ್ಲಿ ಸಿಸಿಬಿ ಅಧಿಕಾರಿಗಳು ಇದರಲ್ಲಿ ಅರೆಸ್ಟ್ ಮಾಡಿಲ್ಲ, ಆದ್ರೆ ಅವರನ್ನ ವಶಪಡೆದು ಕರೆತರುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಸಂಬಂಧಪಟ್ಟಂತೆ ಸರ್ಕಾರ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿತ್ತು. ಕಮಿಷನರ್ ಸೇರಿ 5 ಜನ ಅಧಿಕಾರಿಗಳು ಇಲ್ಲಿ ಅಮಾನತಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಕೇಂದ್ರ ವಿಭಾಗದ ಡಿಸಿಪಿ ಕೂಡ ಅಮಾನತಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಸಿಸಿಬಿ ಕ್ರೈಮ್ ಡಿಸಿಪಿ ಅವರು ಅವರ ಚಾರ್ಜ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರ ಸಿಬ್ಬಂದಿಯಿಂದ ಬಳಸಿಕೊಂಡು ಆರೋಪಿ ರಾತ್ರೋರಾತ್ರಿ ಎಸ್ಕೇಪ್ ಆಗ್ತಿದ್ದಾನೆ ಅನ್ನುವಂತ ಮಾಹಿತಿ ಆಧರಿಸಿ ಸಿಸಿಬಿ ಪೊಲೀಸರು ಆತನ ವಶಪಡೆದಿದ್ರು. ಆದ್ರೆ ಸಿಸಿಬಿ ಪೊಲೀಸರು ಇಲ್ಲಿ ಬಂಧನ ಮಾಡಿಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸದ್ಯಕ್ಕೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ವಿಭಾಗೀಯ ಪೀಠ ನಾಳೆಗೆ ಮಧ್ಯಂತರ ಆದೇಶ ನೀಡುವುದಾಗಿ ಆದೇಶವನ್ನ ಕಾಯ್ದಿರಿಸಿದೆ. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.